ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ರವಿ ಕೆ ಆರ್, ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಕಿಡ್ನಿ ತಜ್ಞರ ಕೆಲಸ ಮಾಡ್ತಿದ್ದೇನೆ. ಇವತ್ತು ನಾವು SLE ಅನ್ನೋ ಒಂದು ಕಾಯಿಲೆ ಬಗ್ಗೆ ತಿಳ್ಕೊಳ್ಳೋಣಂತೆ. SLE ಅಂತಂದರೆ ಸಿಸ್ಟಮಿಕ್ ಲೂಪಸ್ ಎರಿಥಮೆಟೋಸಿಸ್ ಅಂತ ಹೇಳಿ. ಏನು ಈ ಲೂಪಸ್ ಕಾಯಿಲೆ ಅಂತಂದರೆ, ನಾವು ಸಾಕಷ್ಟು ಕಾಯಿಲೆಗಳನ್ನು ನೋಡ್ತೇವೆ ಜೀವನದಲ್ಲಿ. ಅದರಲ್ಲಿ ಸಾಕಷ್ಟು ಬ್ಯಾಕ್ಟೀರಿಯಾಯಿಂದ ಬರುತ್ತೆ, ಸಾಕಷ್ಟು ವೈರಸ್ಸಿಂದ ಬರುತ್ತೆ, ಇನ್ನು ಕೆಲವು ಫಂಗಸ್ಸಿಂದನೂ ಕೂಡ ಕೆಲವು ಕಾಯಿಲೆಗಳು ಸಾಕಷ್ಟು ಬರ್ತಾ ಇರ್ತದೆ. ಆದರೆ ಈ ಲೂಪಸ್ ಕಾಯಿಲೆ ಅನ್ನೋದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದು ಹೇಗೆ ಡಿಫ್ರೆಂಟ್ ಆಗಿದೆ ಅಂತಂದರೆ, ನಮ್ಮ ದೇಹದಲ್ಲಿ ಆ್ಯಂಟಿಬಾಡೀಸು ಸಾಮಾನ್ಯವಾಗಿ ಬ್ಯಾಕ್ಟೀರಿಯಾ, ವೈರಸ್ಸು ಅಥವಾ ಫಂಗಸ್ಗೆ ಅಗೇನ್ಸ್ಟ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಆದರೆ ಈ ಲೂಪಸ್ ಕಾಯಿಲೆನಲ್ಲಿ ನಮ್ಮ ದೇಹದ ಸೆಲ್ಸ್ ಮೇಲೇ ನಮ್ಮ ಒಂದು ಆ್ಯಂಟಿಬಾಡಿ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಇದಕ್ಕೆ ನಾವು ಆಟೋಇಮ್ಯೂನ್ ಡಿಸೀಸ್ ಅಂತ ಕರಿತೇವೆ. ಆಟೋಇಮ್ಯೂನ್ ಡಿಸೀಸ್ ಅಂದರೆ ನಮ್ಮ ದೇಹದ ಸೆಲ್ಸ್ ಮೇಲೆ ನಮ್ಮ ದೇಹನೇ ಉತ್ಪಾದನೆ ಮಾಡುವಂಥ ಕೆಲವು ಆ್ಯಂಟಿಬಾಡೀಸ್ ಇರುತ್ತೆ. ಆ ಆ್ಯಂಟಿಬಾಡೀಸ್ ಉತ್ಪಾದನೆ ಆಗ್ತಿದ್ದಂಗೆ ದೇಹದ ಸೆಲ್ಸ್ಗಳು ಅಂದರೆ ನರ ಸಂಬಂಧಪಟ್ಟಿದ್ದಿರ್ಬೋದು, ಹಾರ್ಟಿಗೆ ಸಂಬಂಧಪಟ್ಟಿದ್ದಿರ್ಬೋದು, ಸ್ಕಿನ್ನು, ಕಣ್ಣುಗಳು, ಹಾಗೆ ಕಿಡ್ನಿ, ಇವೆಲ್ಲ ರೀತಿಯ ಬೇರೆ ಬೇರೆ ಆರ್ಗನ್ಸಿಗೆ ಈ ಆ್ಯಂಟಿಬಾಡೀಸು ಅಫೆಕ್ಟ್ ಮಾಡುತ್ತೆ, ತೊಂದರೆ ಕೊಡುತ್ತೆ. ಸೊ ಈ ಆ್ಯಂಟಿಬಾಡೀಸ್ ಹೇಗೆ ಪ್ರೊಡ್ಯೂಸ್ ಆಗುತ್ತೆ? ಇದಕ್ಕೆ ನಿರ್ದಿಷ್ಟವಾದ ಕಾರಣಗಳಿಲ್ಲ. ಕೆಲವೊಂದು ಟೈಮ್ನಲ್ಲಿ ಕೆಲವು ಟ್ಯಾಬ್ಲೆಟ್ಸ್ ತಗೊಳ್ಳೋದ್ರಿಂದ ಅಥವಾ ಕೆಲವು ವೈರಸ್ಸಿಂದಾಗಿ ಕೆಲವು ಬರುತ್ತೆ ಅಂತ ಹೇಳ್ತಾರೆ. ಆದರೆ ಮುಕ್ಕಾಲು ಪಕ್ಷ ಈ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡೋದಕ್ಕೆ ನಿರ್ದಿಷ್ಟವಾದ ರೀಸನ್ಸ್ ಇರೋದಿಲ್ಲ. ಅದಕ್ಕೆ ನಾವು ಅನ್ನೋನ್ ಇಟಿಯಾಲಜಿ ಅಂತ ಕರಿತೇವೆ. ಸೊ ಈ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಆದಾಗ ಏನಾಗುತ್ತೆ ಅಂತಂದರೆ, ಬೇರೆ ದೇಹದಲ್ಲಿ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಉದಾಹರಣೆ ಕಣ್ಣುಗಳಿರ್ಬೋದು, ಕಣ್ಣುಗಳ ಆಪ್ಟಿಕ್ ನ್ಯೂರೈಟಿಸ್ ಅಂತ ಕರಿತೀವಿ, ನರಗಳ ದೌರ್ಬಲ್ಯತೆ ಇರ್ಬೋದು, ಕಣ್ಣು ಸರಿಯಾಗಿ ವರ್ಕ್ ಆಗದೆ ಇರ್ಬೋದು. ಇನ್ನೊಂದು ಮುಖ್ಯವಾಗಿ ಅಂದರೆ ಸ್ಕಿನ್ನಲ್ಲಿ ಸಾಕಷ್ಟು ಚೇಂಜಸ್ ನೋಡ್ತೇವೆ. ಈ ಸಿಸ್ಟಮಿಕ್ ಲೂಪಸ್ ಎರಿಥಮೆಟೋಸಿಸಲ್ಲಿ ಸ್ಕಿನ್ ಚೇಂಜಸ್ಸು ತುಂಬ ಕಾಮನ್. ಪದೇ ಪದೇ ಕೂದಲು ಉದುರು ಹೋಗುವಂಥದ್ದು, ಬಿಸಿಲಿಗೆ ಹೋದರೆ ರ್ಯಾಷಸ್ ಬರುತ್ತೆ. ಎಲ್ಲಿ ನಾವು ಬಿಸಿಲಿಗೆ ಹೋಗಿರ್ತೀವಿ ಆ ನಮ್ಮ ಫೇಶಿಯಲ್ ಏರಿಯಾದಲ್ಲಿ, ನೆಕ್ಕಲ್ಲಿ, ಸ್ಕಿನ್ನಲ್ಲಿ, ನಾವು ಸನ್ ಎಕ್ಸ್ಪೋಸ್ಡ್ ಏರಿಯಾಸ್ ಅಂತ ಏನಿರ್ತದೆ ಆ ಏರಿಯಾದಲ್ಲಿ ಪದೇ ಪದೇ ರ್ಯಾಷಸ್ ಆಗೋದು. ಬಾಯಲ್ಲಿ ಗುಳ್ಳೆ, ಪದೇ ಪದೇ ಆಪ್ತಸ್ ಅಲ್ಸರ್ ಅಂದರೆ ನಾವು ಬಾಯಲ್ಲಿ ಹುಣ್ಣಾಗುತ್ತಲ್ಲ, ಅದು ಕೂಡ ಒಂದು ರೀಸನ್ ಇರ್ಬೋದು. ಕೆಲವರಿಗೆ ರಕ್ತ ಒತ್ತಡ ಜಾಸ್ತಿ ಆಗುತ್ತೆ, ಹೃದಯ ಸಂಬಂಧಿತ ಕಾಯಿಲೆಗಳು ಬರುತ್ತೆ, ಕಾರ್ಡಿಯಾಕ್ ಫೇಲ್ಯೂರ್ ಆಗ್ಬೋದು. ಹಾಗೆ ಲಿವರಲ್ಲಿ ಕೂಡ ತೊಂದರೆ ಆಗಿ ಅದರಿಂದ ಜಾಂಡಿಸ್ ಆಗ್ಬೋದು. ನಮ್ಮ ಗಂಟುಗಳು, ಲಿಂಫ್ ನೋಟ್ಸು, ಕತ್ತಿನಲ್ಲಿ, ಕಂಕ್ಳಲ್ಲಿ ಇರುವಂಥ ಲಿಂಫ್ ನೋಟ್ಸು ಹೆಚ್ಚಾಗಿ ದೊಡ್ಡದಾಗುತ್ತೆ, ಅದಕ್ಕೆ ಲಿಂಫಡಿನೋಪತಿ ಅಂತ ಕರಿತೇವೆ. ಹಾಗೆ ಕಿಡ್ನಿಗೂ ಕೂಡ ಈ ಲೂಪಸ್ ನೆಫ್ರೈಟಿಸ್ ಅಂತ ಏನಿದೆ ಅದರಿಂದ ಎಫೆಕ್ಟ್ ಆಗುತ್ತೆ. ಸೊ ಕಿಡ್ನಿಗೆ ಎಫೆಕ್ಟ್ ಆದಾಗ ಕಾಲಿನ ಊತ, ಕಿಡ್ನಿಯ ದುಷ್ಪರಿಣಾಮ, ಕ್ರಿಯಾಟಿನಿನ್ ಜಾಸ್ತಿ ಆಗೋದು, BP ಜಾಸ್ತಿ ಆಗೋದು, ಇದೆಲ್ಲ ಈ ಸಿಸ್ಟಮಿಕ್ ಲೂಪಸ್ ಎರಿಥಮೆಟೋಸಿಸ್ನ ಬೇರೆ ಬೇರೆ ಲಕ್ಷಣಗಳು. ಹೆಂಗಸರಲ್ಲಿ ಸಾಮಾನ್ಯವಾಗಿ ಸಿಸ್ಟಮಿಕ್ ಲೂಪಸ್ ಎರಿಥಮೆಟೋಸಿಸ್ ಇತ್ತು ಅಂತಂದರೆ ಮಕ್ಕಳಾಗೋದ್ರಲ್ಲಿ ಅವರಿಗೆ ತೊಂದರೆ ಆಗುತ್ತೆ. ಪದೇ ಪದೇ ಅಬಾರ್ಷನ್ಸ್ ಆಗೋದು, ಹಾಗೂ ಮಗುವಿನ ಬೆಳವಣಿಗೆಯಲ್ಲಿ ಕುಂಠಿತವಾಗೋದು, ಅಂದರೆ ತಾಯಿ ಹೊಟ್ಟೆಯೊಳನೇ ಸರಿಯಾಗಿ ಮಗು ಬೆಳವಣಿಗೆ ಆಗ್ತಿರೋದಿಲ್ಲ. ಅಲ್ಲದೆ ನರ ಸಂಬಂಧಪಟ್ಟ ತೊಂದರೆಗಳು ಅಂತಂದರೆ ಸ್ಟ್ರೋಕ್ ಆಗ್ಬೋದು, ಬ್ರೈನಲ್ಲಿರುವ ರಕ್ತನಾಳಗಳು ಬ್ಲಾಕ್ ಆಗೋದು, ಅದಕ್ಕೆ ಕಾರ್ಟಿಕಲ್ ವೇನ್ ಥ್ರಾಂಬೋಸಿಸ್ ಅಂತ ಕರಿತೇವೆ. ಇದು ಸಿಸ್ಟಮಿಕ್ ಲೂಪಸ್ ಎರಿಥಮೆಟೋಸಿಸ್ನ ಬಹು-ಅಂಗ ಅಫೆಕ್ಟ್ ಆಗುವಂಥ ಸಾಕಷ್ಟು ಸಿಂಪ್ಟಮ್ಸು. ಸೊ ಇದಕ್ಕೆ ನಾವು ಮಲ್ಟಿಸಿಸ್ಟಮ್ ಇನ್ವಾಲ್ವ್ಮೆಂಟ್ ಡಿಸೀಸ್ ಅಂತ ಕರಿತೇವೆ. ಸೊ ಸಿಸ್ಟಮಿಕ್ ಲೂಪಸ್ ಎರಿಥಮೆಟೋಸಿಸ್ ಅನ್ನೋದು ಆಟೋಇಮ್ಯೂನ್ ಡಿಸೀಸು. ಬಹಳಷ್ಟು ದೇಹದ ಅಂಗಗಳಿಗೆ ಈ ಲೂಪಸ್ ಕಾಯಿಲೆ ಎಫೆಕ್ಟ್ ಆಗುತ್ತೆ. ಈ ಕಾಯಿಲೆ ಎಫೆಕ್ಟ್ ಆದಲ್ಲಿ ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ಇದೆ, ಇದಕ್ಕೆ ಸೂಕ್ತವಾದ ಟ್ರೀಟ್ಮೆಂಟ್ ಇದೆ. ಅದಕ್ಕೆ ನಾವು ಟೆಸ್ಟ್ ಮಾಡಲಿಕ್ಕೆ, ಡಯಾಗ್ನೋಸ್ ಮಾಡಲಿಕ್ಕೆ ಸಾಕಷ್ಟು ವಿಧಾನಗಳಿದೆ. ಈ ಎಲ್ಲ ವಿಧಾನಗಳು ಏನು ಅಂತೇಳಿ ನನ್ನ ಮುಂದಿನ ವಿಡಿಯೋದಲ್ಲಿ ಕೇಳ್ಕೊಳ್ಳೋಣಂತೆ. ನಮಸ್ಕಾರಗಳು.